ಇದೇ ನೋಡಿ ನಮ್ಮ ಕ್ರಿಯೇಟರ್ ಪಾಠಶಾಲೆಯ ಮೊಟ್ಟ ಮೊದಲ ವಿಡಿಯೋ ಬರೋಬ್ಬರಿ 4.5 ಲಕ್ಷ ವ್ಯೂಸ್ ಬಂದಿದೆ. ಇದೊಂಥರ ಲಕ್ ಅನ್ಕೊಳ್ತಾರೆ ಜನ, ಬಟ್ ಇದು ಲಕ್ ಅಲ್ಲ, ಇದಕ್ಕೊಂದು ಸ್ಪೆಷಲ್ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ಹೇಗೆ ಫಾರ್ಮ್ ಮಾಡೋದಂತ ಎಲ್ಲ ತಿಳಿಸ್ತೀನಿ. ಇದನ್ನ ಸೇವ್ ಮಾಡ್ಕೊಂಡು ಫಾಲೋ ಮಾಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಟು ಪಾರ್ಟ್ 9ನೇ ವಿಡಿಯೋನಲ್ಲಿ. ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ರೀಲ್ಸ್ಗಳು ವೈರಲ್ ಆಗಕ್ಕೆ ಟ್ರೆಂಡಿಂಗ್ ಆಡಿಯೋಗಳು ಎಷ್ಟು ಇಂಪಾರ್ಟೆಂಟ್ ಇದೆ, ಅಷ್ಟೇ ನಿಮ್ಗೆ ಜನ ಕೊಡ್ತಿರುವಂತ 60 ಸೆಕೆಂಡ್ಸ್ ಅಲ್ಲಿ ನೀವರಿಗೆ ಎಷ್ಟೊಂದು ವ್ಯಾಲ್ಯೂ ಕೊಡ್ತಿದ್ರ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾನು ಹೇಳೋ ಈ E3 ಫಾರ್ಮುಲಾನ ಫಾಲೋ ಮಾಡಿ. ನೋಡಿ, ಒಂದ್ಸರ್ತಿ ನಮ್ಮ ಮೇನ್ ಪೇಜ್ ನ ನೋಡಿ, ಅಥವಾ ನೀವು ಆಲ್ರೆಡಿ ನೋಡಿರ್ಬೋದು ಕೂಡ. ಸೊ ನಾವು ಈ ವಿಡಿಯೋಸ್ಗಳಲ್ಲಿ ಒಂದು ಎಜುಕೇಟ್ ಮಾಡ್ತಾ ಇರ್ತೀವಿ, ಎಮೋಷನ್ಸ್ ಅಂತೂ ಇದ್ದೇ ಇರುತ್ತೆ, ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಜನಕ್ಕೆ ಬೇಕೇ ಬೇಕು. ಇದರಿಂದ ಒಂದು ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ನೀವು ಎಜುಕೇಟ್ ಮಾಡ್ತಾ ಇದ್ರ, ಮತ್ತೆ ನಿಮ್ಮ ಕನೆಕ್ಷನ್ ಕೂಡ ಜಾಸ್ತಿ ಆಗೋದ್ರ ಜೊತೆಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಅದಕ್ಕೆ ನಿಮ್ಮ ಆಡಿಯನ್ಸ್ಗೆ ಏನ್ ಬೇಕಾಗಿದೆ, ಅವ್ರು ಏನ್ ಹುಡುಕ್ತಿದಾರೆ, ಇದನ್ನ ಸ್ವಲ್ಪ ರಿಸರ್ಚ್ ಮಾಡಿ. ಮತ್ತೆ ಈ ನಮ್ಮ E3 ಫಾರ್ಮುಲಾನಲ್ಲಿ 1 2 ಯೂಸ್ ಮಾಡಿ, 2 3 ಯೂಸ್ ಮಾಡಿ, ಅಥವಾ 1 3 ಯೂಸ್ ಮಾಡಿ. ನಿಮ್ 3 ಕವರ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಒಂದು ಪಾರ್ಟ್ ಯಾವ್ದಾದ್ರು ಯೂಸ್ ಮಾಡ್ಕೊಂಡು ನೀವು ವ್ಯಾಲ್ಯೂ ಆಡ್ ಮಾಡೋದನ್ನ ಕಲೀರಿ. ಆಟೋಮೆಟಿಕ್ಲಿ ನಿಮ್ಮ ವ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕಂಟೆಂಟ್ ಅಲ್ಲಿ ವ್ಯಾಲ್ಯೂ ಹೇಗೆ ಆಡ್ ಮಾಡೋದಂತ ಅರ್ಥ ಆಗಿರ್ಬೋದು. ನಾಳೆ ವಿಡಿಯೋನಲ್ಲಿ ಬ್ರ್ಯಾಂಡಿಂಗ್ ಹೇಗೆ ಬಿಲ್ಡ್ ಮಾಡೋದು, ಕನೆಕ್ಷನ್ ಇನ್ನೂ ಜಾಸ್ತಿ ಹೇಗೆ ಮಾಡೋದು ಎಲ್ಲ ತಿಳಿಸ್ತೀನಿ.